ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. RK TV ಚಾನಲ್ಗೆ ಸ್ವಾಗತ. ಇಂದು ಭಾರತ ಮತ್ತು ಪಾಕಿಸ್ತಾನ ಮ್ಯಾಚಿನ ಬಗ್ಗೆ ಮಾತನಾಡೋಣ. ಶ್ರೀಲಂಕಾದಲ್ಲಿ ನಡೆದಿರುವಂಥ ಈ ಒಂದು ಮ್ಯಾಚಿನ ಬಗ್ಗೆ. ಮೊದಲು ಪಾಕಿಸ್ತಾನ ಆಡುವುದಿಲ್ಲ ಅಂತ ಹೇಳಿತು. ಆಮೇಲೆ ಅದರಲ್ಲಿ ಪಾಕಿಸ್ತಾನ ಯಾವುದೇ ರೀತಿಯಾದಂಥ ಒತ್ತಡವನ್ನು ಭಾರತ ಮಣಲಿಲ್ಲ. ಪಾಕಿಸ್ತಾನಕ್ಕೆ ಆಡೋದಕ್ಕೆ ಬಿಟ್ಟು ಬೇರೆ ದಾರಿ ಅದರ ಬಳಿ ಇರಲಿಲ್ಲ. ಭಾರತದ ವಿರುದ್ಧ ಆಡಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಹಣ ಹರಿದು ಹೋಗುತ್ತದೆ, ಇಲ್ಲವಾದರೆ ಹರಿದು ಹೋಗುವುದಿಲ್ಲ. ಹಾಗಲ್ಲ, ಭಾರತಕ್ಕೆ ಒಂದು ವೇಳೆ ಭಾರತ ಪಾಕಿಸ್ತಾನ ವಿರುದ್ಧ ಆಡಲ್ಲ ಅಂತ ಹೇಳಿದ್ರೆ ಭಾರತಕ್ಕೆ ನಷ್ಟ ಆಗಲ್ಲ, ಎಲ್ಲ ನಷ್ಟ ಆಗೋದು ಪಾಕಿಸ್ತಾನಕ್ಕೆ ಅಂತ ಹೇಳಿ ಪಾಕಿಸ್ತಾನ ಅರ್ಥ ಮಾಡಿಕೊಂಡು ನಿನ್ನೆ ನಡೆದಿರುವಂಥ ಮ್ಯಾಚಿನ ಬಗ್ಗೆ ಭಾರತ T20 ಕಪ್ನಲ್ಲಿ ಭಾರತ ತಂಡವು ಮತ್ತೆ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿದೆ. ಸತತವಾಗಿ ಆಡಿರುವಂಥ T20 ವಿಶ್ವಕಪ್ನಲ್ಲಿ ಭಾರತ ಆಡಿರುವಂಥ 3 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆದ್ದುಕೊಂಡು ಈಗಾಗಲೇ ಕ್ವಾಲಿಫೈಯರ್ ಭಾರತವಾಗಿದೆ ಎನ್ನುವತ್ತಿಗೆ ಇದು ಒಂದು ಮ್ಯಾಚ್ ಅಪ್ಪ ಅಂದರೆ ಇದು ಪಾಕಿಸ್ತಾನದ ಮ್ಯಾಚ್ ಅಂದರೆ ಬೇರೆ ಲೆವೆಲಲ್ಲೇ ಇರುತ್ತದೆ. ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದ ಭಾರತ. ಹೌದು, ಬರೋಬ್ಬರಿ ಮೊದಲು ಟಾಸ್ಕ್ ಆದಾಗ ಭಾರತ ಟಾಸ್ಕನ್ನು ಸೋತಿತ್ತು. ಸೊ ಹಾಗಾಗಿ ಪಾಕಿಸ್ತಾನ ಟಾಸ್ಕನ್ನು ಗೆದ್ದಿತ್ತು. ಹಾಗಾಗಿ ಆ ಒಂದು ಟಾಸ್ಕಲ್ಲಿ ಪಾಕಿಸ್ತಾನ ಇನ್ನೇನು ನಾವು ಮ್ಯಾಚನ್ನು ಗೆದ್ದೇ ಬಿಟ್ಟೆ ಅನ್ನೋ ರೀತಿಯಲ್ಲಿ ಅವರಿದ್ದರು. ಸೊ ಅದು ಆಗಲಿಲ್ಲ, ಅವ್ರ ಕೈಲಿ ಮ್ಯಾಚನ್ನು ಗೆಲ್ಲೋದಕ್ಕಾಗಲಿಲ್ಲ. ಭಾರತ ಮ್ಯಾಚ್ ಗೆದ್ದಾಯಿತು. ಬರೋಬ್ಬರಿ ಭಾರತ ಬ್ಯಾಟಿಂಗ್ಗೆ ಬಂದಾಗ ಅಭಿಷೇಕ್ ಶರ್ಮಾ ಅವರು ಮೊದಲೇ ಒಂದು ಸ್ವಲ್ಪ ಆರಾಮ ಅವ್ರಿಗೆ ಇದ್ದಿಲ್ಲ. ಮೊನ್ನೆ ಇದೇ ಒಂದು ಮ್ಯಾಚ್ಗೆ ರಿಮ್ಯಾಕ್ ಆಗಿದ್ರು, ಬಟ್ ಅವರು 0ಕ್ಕೆ ಔಟ್ ಆದರು ಅಭಿಷೇಕ್ ಶರ್ಮಾ ಅವರು. ಹಾಗಾಗಿ ನಮ್ಮ ಇಶಾನ್ ಕಿಶನ್ ಅವರು ಹಾಗೆ ಮಾಡಲಿಲ್ಲ. ಪಾಕಿಸ್ತಾನದ ಬೌಲರ್ಗಳ ಮೇಲೆ ಅವರು ದಂಡಯಾತ್ರೆಯನ್ನು ಮಾಡಿದರು. ಸ್ವಂತ ಸಾಮ್ರಾಜ್ಯದಲ್ಲಿ ಆಡದಂಗೆ ಆಡಿಬಿಟ್ರಲ್ಲಿ. ಶ್ರೀಲಂಕಾದಲ್ಲಿ ಕೇವಲ 40 ಎಸೆತಗಳಲ್ಲಿ 10 4ಗಳನ್ನು ಬಾರಿಸಿ 3 6ಗಳನ್ನು ಬಾರಿಸಿ ಬರೋಬ್ಬರಿ 77 ರನ್ಗಳನ್ನು ಚಚ್ಚಿ ಬಿಸಾಕಿದರು ಇಶಾನ್ ಕಿಶನ್ ಅವರು. ಇದು ಇಶಾನ್ ಕಿಶನ್ ಅವರ ಪಾಕಿಸ್ತಾನ ವಿರುದ್ಧ ಬಹುಮತದ ರನ್ ಆಗಿದೆ. ಸೊ ಅಲ್ಲಿ ಯಾವೊಬ್ಬ ನಮ್ಮ ಬ್ಯಾಟ್ಸ್ಮನ್ ಸಹಿತ ಈ ಇಶಾನ್ ಕಿಶನ್ ಅವರ ಹಾಗೆ ಬ್ಯಾಟ್ ಬೀಳಿಸಲು ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ಯಾರಿಗೂ ಆಗಲಿಲ್ಲ. ಆದರೆ ಇಶಾನ್ ಕಿಶನ್ ಅವರು ಭಾರತದ ವಿರುದ್ಧ ಪಾಕಿಸ್ತಾನದ ವಿರುದ್ಧ 77 ರನ್ನುಗಳ ಅಮೋಘ ರನ್ನನ್ನು ಹೊಡೆದರು. ಇನ್ನು ಭಾರತ ಬ್ಯಾಟಿಂಗನ್ನು ಮುಗಿಸಿಕೊಂಡು ಇನ್ನು ಪಾಕಿಸ್ತಾನದ ಬ್ಯಾಟಿಂಗ್ಗೆ ಬಂದಾಗ ಆಗ ಕಾಡಿದ್ದು ಇದು 75 ರನ್ನುಗಳ ಗುರಿ ಬೆನ್ನಟ್ಟಿದ ಪಾಕಿಸ್ತಾನಕ್ಕೆ ಇದನ್ನು ರನ್ನುಗಳು ಅಷ್ಟೊಂದು ಬಹಳ ಮಹತ್ವನಾಗಿಲ್ಲ. ಈ ಪಂದ್ಯದಲ್ಲಿ ಪಾಕಿಸ್ತಾನ ಸುಲಭವಾಗಿ ಗೆಲ್ಲಬಹುದಾಗಿತ್ತು. ಬಟ್ ಆದರೆ ಪಾಕಿಸ್ತಾನಕ್ಕೆ ಅತ್ಯಂತ ಮುಳ್ಳರಾಗಿರ್ತಕ್ಕಂಥ ಇಬ್ಬರು ಬಾಲರ್ಗಳು ಅಂದರೆ ಅದು ಬೂಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ. ಯಾವಾಗ ಹಾರ್ದಿಕ್ ಪಾಂಡ್ಯ ಅವರು ಮೊದಲ ವಿಕೆಟನ್ನು ಕಿತ್ತು ಒಗೆದರು, ಹಾಗಾಗಿ ಪಾಕಿಸ್ತಾನದ ಯಾವೊಬ್ಬ ಬ್ಯಾಟ್ಸ್ಮನ್ ಸಹಿತ ಭಾರತದ ಬೌಲರ್ ಮುಂದೆ ನಿಲ್ಲಲೇ ಹೋಗಲಿಲ್ಲ. ಅದು ಸ್ಪಿನ್ ದಾಳಿಯಲ್ಲಿ ಅದಂತೂ ಬಾಲರ್ಗಳು ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ರನ್ನನ್ನು ಪರದಾಡಲೇ ಹೋದರು. ಕೇವಲ 114 ರನ್ನಿಗೆ ಪಾಕಿಸ್ತಾನ ಸರ್ವ ಪತನವನ್ನು ಕಾಣಿತು. ಬರೋಬ್ಬರಿ 18ನೇ ಓವರ್ಗಳಲ್ಲಿ ಸರ್ವ ಪತನವನ್ನು ಪಾಕಿಸ್ತಾನ ಕಾಣಿತು. ಕೇವಲ ಬರೀ ಪಾಕಿಸ್ತಾನ 114 ರನ್ನುಗಳನ್ನು ಗಳಿಸಲು ಮಾತ್ರವೇ ಸಾಧ್ಯ ಆಯಿತು. ಭಾರತ 161 ರನ್ನುಗಳ ಬೃಹತ್ತಾದಂಥ ಐತಿಹಾಸಿಕ ಗೆಲುವನ್ನು ಭಾರತ ದಾಖಲಿಸಿದೆ ಪಾಕಿಸ್ತಾನ ವಿರುದ್ಧದಲ್ಲಿ. ಅದು ಹೇಗಾದರೂ ಪಾಕಿಸ್ತಾನ ಗೆಲ್ಲುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದು ಬಿಡುಕರೆ. ಆದರೂ ಸಹಿತ ಭಾರತದ ವಿರುದ್ಧ ಅಂದರೆ ಪಾಕಿಸ್ತಾನದ ವಿರುದ್ಧ ಭಾರತ ಇಟ್ಟು ರನ್ನುಗಳಿಂದ ಜಯವನ್ನು ಎಂದೂ ಗಳಿಸಿಲ್ಲ. ಇದು ಒಂಥರ ಭಾರತಕ್ಕೆ ಐತಿಹಾಸಿಕ ಗೆಲುವು. ಬರೋಬ್ಬರಿ 61 ರನ್ನುಗಳಿಂದ ಭಾರತ ಜಯಭೇರಿಯನ್ನು ಬಾರಿಸಿದೆ. ಈಗಾಗಲೇ ಕ್ವಾಲಿಫೈರ್ ಆಗಿರುವಂಥ ಭಾರತ ಈ T20 ವಿಶ್ವಕಪ್ಪನ್ನು ಎತ್ತಿ ಹಿಡಿಯುತ್ತಾ ಮತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಎತ್ತಿ ಹಿಡಿಯುತ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ ಅಂತ ಹೇಳುತ್ತೆ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ, ಇನ್ನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.